ಕಳೆದ 5 ದಿನಗಳಿಂದ ಇಂಡಿಗೋ ಸೃಷ್ಟಿಸಿದ ನರಕಯಾತನೆ ಇವತ್ತು ಕೊಂಚ ಮಟ್ಟಿಗೆ ಸುಧಾರಿಸಿದ ರೀತಿಯಾಗಿ ಕಂಡು ಬರ್ತಾ ಇದೆ. 95% ಇಂಡಿಗೋ ವಿಮಾನಗಳು ಹಾರಾಡೋದಕ್ಕೆ ಸಜ್ಜಾಗಿದ್ದು 60ಕ್ಕೂ ಹೆಚ್ಚು ವಿಮಾನಗಳ ಪ್ರಯಾಣ ಇವತ್ತು ಕೂಡ ರದ್ದಾಗಿದೆ. ವಿಮಾನ ವಿಳಂಬದಿಂದಾಗಿ ಇವತ್ತು ಕೂಡ ಕೆಲ ಪ್ರಯಾಣಿಕರು ಪರದಾಡ್ತಾ ಇದ್ದಂಥದ್ದು ಏರ್ಪೋರ್ಟ್ ಬಳಿ ಕಂಡು ಬಂತು. ಕಳೆದ 5 ದಿನಗಳಿಂದ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಒದ್ದಾಡಿದ್ರು. ಇಂಡಿಗೋ ವಿಮಾನ ಹಾರಾಡದೆ ನಿಂತಲ್ಲೇ ನಿಂತಿದ್ದು. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿ ಭಾರತದ ಹಲವು ಮಹಾನಗರಗಳ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ನರಕಯಾನವನ್ನೇ ಸೃಷ್ಟಿಸಿತ್ತು. 10 ರಿಂದ 15 ಗಂಟೆ ವಿಮಾನ ನಿಲ್ದಾಣದಲ್ಲೇ ಕಾದು ಕಾದು ಸುಸ್ತಾಗಿದ್ದ ಪ್ರಯಾಣಿಕರು ಕೂತಲ್ಲೇ ನಿದ್ದೆ ಹೋಗಿದ್ರು. ಇಂಡಿಗೋ ಏರ್ಲೈನ್ಸ್ಗೆ ಹಿಡಿಶಾಪ ಹಾಕಿದ್ರು. ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹತಾಶೆಯಿಂದ ಕಿರುಚಾಡಿದ್ರು. ಸಮಯ ಕಳೆಯಲು ಭಜನೆ ಮಾಡಿದ್ರು, ಕುಣಿದಿದ್ರು, ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಇಂಡಿಗೋ ವಿಮಾನಯಾನ ಸಂಸ್ಥೆ ಸೃಷ್ಟಿಸಿದ್ದ ಈ ನರಕಯಾನ 6ನೇ ದಿನವಾದ ಇಂದು ಕೊಂಚ ಸುಧಾರಿಸಿದೆ. ಆದರೆ ಇಂಡಿಗೋದ ಎಲ್ಲಾ ವಿಮಾನಗಳು ಇಂದು ಕೂಡ ಹಾರಿಲ್ಲ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ಹಾರಬೇಕಾಗಿದ್ದ ಸುಮಾರು 61 ಇಂಡಿಗೋ ವಿಮಾನಗಳು ಇಂದು ಕೂಡ ಹಾರಾಡದೆ ನಿಂತಲ್ಲೇ ನಿಂತಿದೆ. ದೆಹಲಿ, ಹೈದರಾಬಾದ್, ಇಂದೋರ್, ರಾಯಪುರ, ಕೋಲ್ಕತ್ತಾ, ಮಂಗಳೂರು, ಕೊಚ್ಚಿ, ಶ್ರೀನಗರ, ಭೋಪಾಲ್ ಸೇರಿ ದೇಶದ ವಿವಿಧೆಡೆ ತೆರಳಬೇಕಿದ್ದ ಕೆಲ ವಿಮಾನಗಳ ಹಾರಾಟ ರದ್ದಾಗಿವೆ. ಇಂಡಿಗೋ ವಿಮಾನಗಳ ರದ್ದಿನಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನು ಅಯೋಧ್ಯೆ ಮತ್ತೆ ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಬಂದಿದ್ದವರು ಸಹ ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಇದೀಗ ನಾವು ದೃಶ್ಯಗಳು ಸಹ ನೋಡ್ಬೋದು. ನಮ್ಮ ಜೊತೆ ಇದ್ದಾರೆ ಬೆಳಗಾಂನಿಂದ ಏನೊಂದು ತಂಡ ಬಂದಿದೆ. ಇವರು ಎಲ್ಲರೂ ಸಹ ಏನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಏನೊಂದು ಅಯೋಧ್ಯೆ ಮತ್ತು ಕಾಶಿಗೆ ಹೋಗಬೇಕು ಅಂತ ಬಂದಿದ್ದಾರೆ. ಆದರೆ ಈಗ ಫ್ಲೈಟ್ ಡಿಲೇ ಅಂತ ಬರ್ತಾ ಇದ್ದಾರೆ. ಒಂದು ರೀತಿಯ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಜೋಧ್ಪುರ್ಗೆ ತೆರಳಲು ಆಗಮಿಸಿದ್ದ ಇಬ್ಬರು ವಿದೇಶಿಯರು ವಿಮಾನ ವಿಳಂಬದಿಂದ ಏರ್ಪೋರ್ಟ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು. ಕಳೆದ 5 ದಿನಗಳ ವಿಮಾನ ಬಿಕ್ಕಟ್ಟಿನಿಂದ ಟ್ರಾವೆಲ್ ಏಜೆಂಟ್ಗಳಿಗೆ ಭಾರಿ ನಷ್ಟವಾಗಿದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಿನಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅದರಲ್ಲೂ ಸಹ ಪ್ರವಾಸಗಳಿಗೆ ಬುಕಿಂಗ್ ಅನ್ನ ಮಾಡಿಕೊಂಡು ಜನರನ್ನ ಕಳಿಸ್ಕೊಟ್ಟಂತ ಪ್ರವಾಸದ ಏಜೆಂಟ್ಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಸರ್, ಈಗ ಪ್ರಮುಖವಾಗಿ ಕಳೆದ 5 ದಿನಗಳಿಂದಲೂ ಸಾಕಷ್ಟು ಪರದಾಟ ಆಯಿತು. ಇಂಡಿಗೋ ಏರ್ಲೈನ್ಸ್ನ ಒಂದು ಹಾರಾಟ ರದ್ದಾಗಿದ್ದ ಕಾರಣ. ಸೊ ಇದು ನಿಮ್ಮ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರ್ತಾ ಇದೆ ಸರ್? ಈಗ ನಮ್ಮದು ಮುಂಬೈಯಲ್ಲಿ ಪ್ಯಾಸೆಂಜರ್ ಹೋಗಿದ್ರು ಶಿರ್ಡಿಗೆ. ರಿಟರ್ನ್ ಬರೋವಾಗ ಮುಂಬೈಯಿಂದ ಫ್ಲೈಟ್ ಕ್ಯಾನ್ಸಲ್ ಆಯಿತು. 12:15ಕ್ಕೆ ರಾತ್ರಿ 00 ಅವರ್ಸಲ್ಲಿತ್ತು. 12:15ರಿಂದ 1:15ಗೆ ಚೇಂಜ್ ಮಾಡಿದ್ರು. 1:15ರಿಂದ 3:30, ಬೆಳಗ್ಗೆ 6 ಗಂಟೆ, ನೆಕ್ಸ್ಟ್ ದಿನ 10 ಗಂಟೆ, ನೆಕ್ಸ್ಟ್ ದಿನ 2:15ಗೆ ನಮಗೆ ಫ್ಲೈಟ್ ಆ ಕಡೆಯಿಂದ ಕೊಟ್ಟರು. ಅದರಲ್ಲಿ ಒಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಯಿತು. ನಾವು ಅವ್ರನ್ನ ರಿಟರ್ನ್ ಮಾಡ್ಕೊಳೋದಕ್ಕೆ ಬೇರೆ ಏರ್ಲೈನ್ ಚೆಕ್ ಮಾಡಿದ್ರೆ 22,000 ಒನ್ ವೇ ನೋಡಿಸ್ತಾ ಇದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ, ಹೆಚ್ಚುವರಿ ರೈಲು ವ್ಯವಸ್ಥೆ. ಇನ್ನು ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆ ರೈಲ್ವೆ ಇಲಾಖೆ ಹೆಚ್ಚುವರಿ ರೈಲುಗಳ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನಿಂದ ಚೆನ್ನೈ, ಪುಣೆ, ದೆಹಲಿಗೆ ವಿಶೇಷ ರೈಲುಗಳ ಸಂಚಾರವನ್ನು ಆರಂಭಿಸಿದೆ. ಇತ್ತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾದ ಹಿನ್ನೆಲೆ ಕೆಇಎ ಪಿಜಿ ನೀಟ್ 2025ರ ಪ್ರವೇಶ ಪ್ರಕ್ರಿಯೆ ದಿನಾಂಕ ಮುಂದೂಡಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಉಂಟಾದ ವ್ಯತ್ಯಯಕ್ಕೆ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಈಗಾಗಲೇ ಕ್ಷಮೆ ಕೇಳಿದ್ದಾರೆ. ಈ ಬೆನ್ನಲ್ಲೇ ಕಾರಣ ಕೇಳಿ ಇಂಡಿಗೋ ಸಿಇಒಗೆ ಡಿಜಿಸಿಎ ನೋಟಿಸ್ ಜಾರಿ ಮಾಡಿದೆ. ಕಾರ್ಯಾಚರಣೆಯ ವೈಫಲ್ಯದ ಕುರಿತು 24 ಗಂಟೆಗಳ ಒಳಗಾಗಿ ಪ್ರತಿಕ್ರಿಯೆ ನೀಡುವಂತೆ ನೋಟಿಸ್ ನೀಡಿದೆ. ಉತ್ತರ ನೀಡಲು ವಿಫಲವಾದರೆ ಕ್ರಮ ಎದುರಿಸಬೇಕಾಗುತ್ತದೆಂದು ಎಚ್ಚರಿಕೆ ನೀಡಿದೆ. 6 ದಿನಗಳ ಇಂಡಿಗೋ ಬಿಕ್ಕಟ್ಟು ಕೊಂಚ ತಗ್ಗಿದ್ದು 95% ವಿಮಾನಗಳು ಹಾರಾಟಕ್ಕೆ ಮುಂದಾಗಿದೆ. ಇಂದು 1500 ಇಂಡಿಗೋ ವಿಮಾನಗಳು ಹಾರಾಟಕ್ಕೆ ಸಜ್ಜಾಗಿವೆ. ಬ್ಯೂರೋ ರಿಪೋರ್ಟ್, TV9. ಹೀಗೆ ಇವತ್ತೂ ಕೂಡ ಕೆಲ ವಿಮಾನಗಳು ರದ್ದಾಗಿದ್ದು ಪ್ರಯಾಣಿಕರ ಪರದಾಟ ಮುಂದುವರಿತಾ ಇತ್ತು. ಕಳೆದ 1 ವಾರದಿಂದ ಆಗ್ತಾ ಇರುವಂತ ಈ ಸಮಸ್ಯೆ ವಿಚಾರವಾಗಿ ವಾಟಾಳ್ ನಾಗರಾಜ್ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿ ಏರ್ಪೋರ್ಟ್ಗೆ ಹೋಗಿ ಅಲ್ಲೇ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಆ ಕಡೆಗೆ ಹೋಗ್ತಾ ಇದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಗೆ ಅವರು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈ ಕೆಇಎಬಿ ಟೋಲ್ ಪ್ಲಾಜಾ ಇದೆಯಲ್ಲ, ಅಲ್ಲೇ ಅವರನ್ನ ತಡೆದು ಪೊಲೀಸರು ತಮ್ಮ ವಶಕ್ಕೆ ಪಡಿತಾರೆ. ಆಮೇಲೆ ರಸ್ತೆಯಲ್ಲೇ ಕುಳಿತು ಈ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಾಟಾಳ್ ನಾಗರಾಜ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಈಗ ಸುಮಾರು 5 ದಿನದಿಂದ ಸಾವಿರಾರು ವಿಮಾನಗಳನ್ನ ನಿಲ್ಲಿಸಿ ಕೋಟಿ ಜನರಿಗೆ ತೊಂದರೆಯಾಗಿದೆ. ಯಾರು ಹೊಣೆ? ಕೇಂದ್ರ ಸರ್ಕಾರನೂ ಮಾತಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ. ಏನಿದೇನು ಜವಾಬ್ದಾರಿ ಇದೆಯಾ ದೇಶದಲ್ಲಿ? ಪಾರ್ಲಿಮೆಂಟ್ ಸದಸ್ಯರು ಅವರು ಮಾತಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು, ಇದು ಕರ್ನಾಟಕದಲ್ಲಿರೋದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು, ಇಲ್ಲಿ ಬಂದು ಪ್ರಯಾಣಿಕರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದ ಪರವಾಗಿ ಎಲ್ಲ ವಿಮಾನ ನಿಲ್ದಾಣಕ್ಕೆ ಅವರ ಮನುಷ್ಯ ನೇಮಕ ಮಾಡಬೇಕಾಗಿತ್ತು, ಪಬ್ಲಿಕ್ ರಿಲೇಷನ್ ಆಫೀಸರ್ ನೇಮಕ ಮಾಡಬೇಕಾಗಿತ್ತು. ಇವತ್ತು 5 ದಿನದಿಂದ ಪ್ರಯಾಣಿಕರಿಗೆ ಕೋಟಿ ರೂಪಾಯಿ ನಷ್ಟ ಆಗಿದೆ. ಅದೊಂದೇ ಅಲ್ಲ, ಆಸ್ಪತ್ರೆಗೆ ಹೋಗಬೇಕಾದವರು ತಡೆ ಹಿಡಿದಿದ್ದಾರೆ, ಕಾಶಿಗೆ ಹೋಗಿ ಸತ್ತವರು ಬೂದಿ ಹಾಕದು ತಡೆ ಹಿಡಿದಿದ್ದಾರೆ. ಇದು ದೇಶದಲ್ಲಿ ತುರ್ತು ಪರಿಸ್ಥಿತಿಗಿಂತ ಕೆಟ್ಟದು, ತುರ್ತು ಪರಿಸ್ಥಿತಿಗಿಂತ